ಈ ಬಾಮಿಯಾನ್ ಬುದ್ಧನ ವಿಷಯ ಬಂದಾಗ ಅದಕ್ಕಿಂತ ಮುಂಚೆ ಒಬ್ಬರು ಹೇಳಿದ್ರು, ಸೋಮನಾಥ ದೇವಸ್ಥಾನದ ಮೇಲೆ ಗಜನಿ ಯಾಕೆ 17 ಸಲ ದಾಳಿ ಮಾಡ್ದ ಅಂದರೆ ಅಲ್ಲಿದ್ದಂಥ ಏನು ಐಶ್ವರ್ಯವನ್ನು ಲೂಟಿ ಮಾಡುವುದಕ್ಕೆ, ಪುರೋಹಿತರು ಕೂಡಿಸಿಟ್ಟಂಥ ಐಶ್ವರ್ಯವನ್ನು ಲೂಟಿ ಮಾಡೋದಕ್ಕೆ ಅಂತ. ಅದು ನಾನು ಹೇಳ್ತೀನಿ, ಸೋಮನಾಥದಲ್ಲಿ ಗಜ್ನಿ 17 ಸತಿ ಮಾಡಲಿಲ್ಲ. ಅವ್ನು ಬಂದಿದ್ದು ಒಂದೇ ಸತಿ ಬಂದು ಅದನ್ನು ದಾಳಿ ಮಾಡಿದ್ದು. ಅದು ಆಮೇಲೆ ಅದು ದಾಳಿ ಅದು ಕೆಡವಿದ ಮೇಲೆ ಅಲ್ಲಿ ಬೇರೆ ಒಂದು ಮಂದಿರ ಬಂತು, ಅದನ್ನು ತಿರ್ಗಾ ಧ್ವಂಸ ಮಾಡಿದ್ರು. ಪದೇ ಪದೇ ಕೊನೆಯದಾಗಿ ಧ್ವಂಸ ಮಾಡಿದ್ದು ಔರಂಗಜೇಬ್. ಗಜ್ನಿದು ಅವನ ಸಮಕಾಲೀನ ಕ್ರಾನಿಕ್ಲರ್ಸ್ ಏನಿದ್ದಾರೆ, ಫರಿಷ್ತಾ ಮತ್ತು ಅಲ್ಬರೂನಿ, ಮಿನ್ಹಾಜೆ ಸಿರಾಜ್, ಇವರೆಲ್ಲ ಆ ಕಾಲದಲ್ಲಿ 10ನೇ ಶತಮಾನದಿಂದ 12ನೇ ಶತಮಾನದಲ್ಲಿ ಇತಿಹಾಸ ಬರಿತಾ ಇದ್ದರು ಪರ್ಷಿಯನ್ನಲ್ಲಿ. ಸೊ ಅವರು ಆ ಒಂದು ಎಂಟೈರ್ ಎಪಿಸೋಡ್ನ ಡೀಟೇಲ್ ಆಗಿ ಐ ವಿಟ್ನೆಸ್ ಅಕೌಂಟ್, ಸಾಕ್ಷ್ಯದಿಂದ ಅವರು ವರ್ಣನೆ ಅದನ್ನು ಮಾಡಿದ್ದಾರೆ. ಒಂದು ಸಣ್ಣ ಇಂಟ್ರಪ್ಷನ್ ಅಂದರೆ, ಆಗಿನ ಕಾಲದ ರಾಜರು ಅಂದರೆ ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು, ಬಟ್ ನಡೆದದ್ದನ್ನು ನಡೆದಂತೆ ಬರೆಸಿದ್ರು ಇತಿಹಾಸಕಾರರಿಂದ. ಯಾಕಂದ್ರೆ ಅವ್ರಿಗೆ ಹೆಮ್ಮೆ ಆಗಿತ್ತು, ಇದನ್ನು ಹೆಮ್ಮೆಯಿಂದ ಮಾಡ್ತಾರೆ, ನಾವು ಇದನ್ನು ಮಾಡಿದ್ವಿ, ನಾವು ಇದನ್ನು ಹೊಡೆದ್ವಿ ಅಂತ. ಹೌದು, ಅವ್ರು ಅದೇ ನಾನು ಹೇಳಕ್ ಬಂದೆ. ಅಲ್ಲಿ ಮಹಮ್ಮದ್ ಗಜ್ನಿ ಹೋಗ್ತಾನೆ ಆ್ಯಂಡ್ ಫಸ್ಟು ಅಲ್ಲಿ 50,000 ಸಾಮಾನ್ಯ ಹಿಂದೂಗಳು ಆ ಮಂದಿರವನ್ನು ಪ್ರತಿರಕ್ಷೆ ಮಾಡೋದಕ್ಕೆ ನಿಂತಿದ್ರಂತೆ. ಚಾಲುಕ್ಯ ಸೋಲಂಕಿ ವಂಶದ ರಾಜ ಅನಿಹಲ ಪಟನ್ನಲ್ಲಿ ರಾಜ್ಯ ಮಾಡ್ತಾ ಇದ್ದವನು, ಅವನು ಓಡೋಟೋದ ಭಯ ಆಗಿಕೊಂಡು. ಸೊ ಈಸಿಯಾಗಿ ಗಜ್ನಿ ಫಸ್ಟು ಇದಕ್ಕೆ ಹೋದ, ಸೋಮನಾಥ್ಗೆ. ಯಾರೂ ರೆಸಿಸ್ಟೆನ್ಸ್ ಕೊಡಲಿಲ್ಲ. ಬಟ್ ಅಲ್ಲಿ ಹೋದಾಗ ಅವನಿಗೆ ಆಶ್ಚರ್ಯ ಏನಾಯಿತು ಅಂದರೆ, ಸಾಮಾನ್ಯ ಹಿಂದೂಗಳು ಅಲ್ಲಿ ಸಜ್ಜಾಗಿ ನಿಂತು ಅವನ ಜೊತೆ ಜಗಳಾಡೋದಕ್ಕೆ ನಿಂತಿದ್ರು. 3 ದಿನ ತೊಗೊಂಡ ಅವನು ಅವರೆಲ್ಲರನ್ನೂ ಸಾಯಿಸಿ ಮಂದಿರದೊಳಗೆ ಪ್ರವೇಶ ಮಾಡೋಕ್ಕೆ. ಅವನು ಹೋಗುವಾಗ ಈ ಮಿನ್ಹಾಜ್ ಸಿರಾಜ್, ಫರಿಷ್ತಾ ಇವರೆಲ್ಲ ಇದನ್ನು ಬರಿತಾ ಇರೋದು, ನಾನು ಹೇಳ್ತಾ ಇರೋದಲ್ಲ, ಯಾರು ಬೇಕಾದರೂ ಅದರ ಜೊತೆಗೆ ಫೈಟ್ ಹೆಂಗಿತ್ತು ಅನ್ನೋದನ್ನು ಕೂಡ ಬರಿತಾನೆ. ಅದು ಅವರ ಕೈಲಿ ಏನು ಸೊಫಿಸ್ಟಿಕೇಟೆಡ್ ಆಯುಧಗಳಿರಲಿಲ್ಲ. ಕೃಷಿ ಕೆಲಸ ಮಾಡ್ತಾ ಇದ್ದಂಥ ಗುದ್ಲಿ, ಪಿಕಾಸಿ, ಸಾಮಾನ್ಯ ಹಿಂದೂ ಕಲ್ಲುಗಳನ್ನೆಲ್ಲ ತಗೊಂಡು ನಿಂತ್ಕೊಂಡಿದ್ರು. ಹೌದು. ಸೊ ಅದು ಮಾಡುವಾಗ ಇವನು ಆಮೇಲೆ ಗರ್ಭಗುಡಿ ಹತ್ರ ಹೋಗುವಾಗ ಪೂಜಾರಿಗಳೆಲ್ಲ ಬಂದು ಹೇಳ್ತಾರೆ, ನಿನಗೆ ದುಡ್ಡು ತಾನೇ ಬೇಕಿರೋದು, ನಾನು ಎಷ್ಟು ದುಡ್ಡು ನಿಂಗೆ ಬೇಕೋ ನಾವು ಕೊಟ್ಬಿಡ್ತೀವಿ, ನೀವು ದುಡ್ಡು ತೊಗೊಂಡು ಹೊಟ್ಟೋಗು, ನಮ್ಮ ದೇವರನ್ನು ನೀವು ಕಾಪಾಡು ಅಂತ. ಅವಾಗ ಅವನು ಅಟ್ಟಹಾಸದಿಂದ ನಕ್ಕಿ ಹೇಳ್ತಾನಂತೆ, ಅವ್ರ ಪ್ರಕಾರ, ನಾನು ಆ ಥರ ಮಾಡಿದ್ರೆ ಮೂರ್ತಿಗಳ ವ್ಯಾಪಾರಿ ಅಂತ ನನ್ನನ್ನು ಜನ ನಾಪಿಸ್ಕೊಳ್ತಾರೆ. ನಾನು ಬುಚ್ ಶಿಕನ್ ಅಂದರೆ ಮೂರ್ತಿಯನ್ನು ಒಡೆಯೋನ ಹಾಗೆ ನನ್ನ ಹೆಸರು ಉಳಿಬೇಕು ಅಂತ ನನಗೆ ಆಸೆ. ಸೊ ನನಗೆ ನಿಮ್ಮ ದುಡ್ಡೇನು ಬೇಡ, ನನಗೆ ಆ ಮೂರ್ತಿ ಬೇಕು ಅಂತ ಹೇಳಿ ಹೋಗಿ ಆ ಶಿವಲಿಂಗವನ್ನು ಕೆಡವಿ ಅದನ್ನು ಪುಡಿ ಮಾಡಿ ಅದನ್ನು ವಾಪಸ್ ಹೋಗಿ ಅಲ್ಲಿ ಗಜ್ನಿಯ ಮಸೀದಿಗಳ ಮೆಟ್ಟಲುಗಳಲ್ಲಿ ಅದನ್ನು ಹಾಕಿದ್ರೆ ಒಂದೊಂದು ಸತಿ ಫೇತ್ಫುಲ್ ಅದ್ರ ಮೇಲೆ ತಮ್ಮ ಹೆಜ್ಜೆ ಇಟ್ಟಾಗ ಕಾಫಿರಿನ ಧರ್ಮ ಕೆಳಗೆ ಬರುತ್ತೆ ಅನ್ನೋ ಒಂದು ಭಾವನೆ. ಸೊ ಅದನ್ನ ಇಟ್ಕೊಂಡು ಅವನು ವಾಪಸ್, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಜಿಜ್ಜಿ ನಾವು ಹೇಳೋದು, ವಾಪಸ್ ಒಂದು ಸೋಮನಾಥವನ್ನು ಕೆಡವಿ ವಾಪಸ್ ಹೋಗುವಾಗ ದಾರಿನಲ್ಲಿ ತಿರ್ಗಾ ಒಂದು ಸಾಮಾನ್ಯ ಹಿಂದೂ ಬರ್ತಾನೆ. ಅವನು ಬೇಗ ಗಜ್ನಿಗೆ ವಾಪಸ್ ಹೋಗುವಾಗ ಸ್ವಲ್ಪ ದಾರಿ ತಪ್ಪೋಗತ್ತೆ ಅವನಿಗೆ. ಆ್ಯಂಡ್ ಅವನಿಗೆ ಮತ್ತು ಅವನ ಎಂಟೈರ್ ಆರ್ಮಿಗೆ ತುಂಬ ದಾಹ ಆಗಿ ನೀರು ಎಲ್ಲಿದೆ ಅಂತ ಅವರು ಹುಡುಕ್ತಾ ಇರ್ತಾರೆ. ಅವಾಗ ಇವನು ಯಾವನೋ ಬಂದು, ನಾನು ನಿಮ್ಗೆ ತೋರಿಸ್ತೀನಿ ನೀರು ಎಲ್ಲಿದೆ ಅಂತ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಎಲ್ಲೆಲ್ಲೋ ಅವ್ರಿಗೆ ಮಿಸ್ಲೀಡ್ ಮಾಡ್ತಾನೆ. ಇವ್ರಿಗೆ ಆಮೇಲೆ ಸಂಶಯ ಬರುತ್ತೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಇವನು, ನಮ್ಗೆ ಕರೆಕ್ಟ್ ದಾರಿ ತೋರಿಸ್ತಾ ಇಲ್ವಲ್ಲ ಅಂತ. ಆಮೇಲೆ ಅವ್ನು ಹೇಳ್ಕೊಂಡು, ಹೇಳೋ ಯಾರು ನೀನು, ಹಂಗೆ ಹಿಂಗೆ ಅಂತ ಹೇಳಿದ್ರೆ, ಆಮೇಲೆ ಅವನ ಮೇಲೆ ಟಾರ್ಚರ್ ಮಾಡಿದ್ಮೇಲೆ ಅವನು ಕನ್ಫೆಸ್ ಮಾಡ್ತಾನೆ, ನನಗೇನು ಗೊತ್ತಿಲ್ಲ, ನೀವು ನಮ್ಮ ಸೋಮನಾಥವನ್ನು ದೇವಸ್ಥಾನವನ್ನು ಒಡೆದಿದ್ರಿ, ಅದ್ರ ಪ್ರತಿಶೋಧ ತಗೊಳ್ಳೋಕ್ಕೋಸ್ಕರ ನಾನು ನಿಮ್ಮನ್ನು ಮಿಸ್ಲೀಡ್ ಮಾಡಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇಲ್ಲಿ ಯಾವ ನೀರಿನ ಇದು ಇಲ್ಲ, ನೀವೆಲ್ಲ ದಾಹದಿಂದ ಸಾಯಬೇಕು ಅನ್ನೋದಕ್ಕೋಸ್ಕರ ನಾನು ಪ್ರತಿಶೋಧ ತಗೊಳ್ಳೋಕ್ಕೆ ಬಂದೆ ಅಂತ. ಅಫ್ಕೋರ್ಸ್ ಅವನು ತನ್ ಸೆಜುದ ಆಗೋಗುತ್ತೆ ಅದಾದಮೇಲೆ. ಬಟ್ ನಾನು ಹೇಳೋದೇನು ಅಂದರೆ, ಕಾಮನ್ ಹಿಂದೂಸ್ದು ಏನು ಒಂದು ಭಕ್ತಿ ಇದೆ, ಅದು ಸೋಮನಾಥ ಆಗಲಿ, ಅಯೋಧ್ಯೆ ಆಗಲಿ, ಕಾಶಿ ಆಗಲಿ, ಇದೆಲ್ಲದರಲ್ಲಿ ಇದು ರಾಜರು ಅವ್ರು ಮಾಡಿದ್ದು ಬೇರೆ ವಿಷಯ. ಜನಸಾಮಾನ್ಯ ಹಿಂದೂಗಳು, ಬೇರೆ ಬೇರೆ ಜಾತಿಗಳು ಹಿಂದೂಗಳು, ಅವರೆಲ್ಲರಿಗೂ ಇದು ನಮ್ಮ ಮಂದಿರ, ಇದು ನಮ್ಮ ದೇವರು ಅನ್ನೋ ಒಂದು ಭಾವನೆ ಅವರ ಮನಸ್ಸಿನಲ್ಲಿ ಇತ್ತು. ಅದಕ್ಕೋಸ್ಕರನೇ ಅವ್ರು ಇದನ್ನು ಮಾಡಿದ್ರು. ಸರಿ, ಗಜ್ನಿ ಬಂದಿದ್ದು ಅಲ್ಲಿದ್ದ ಧನ ತಗೊಳ್ಳೋದಕ್ಕೆ ಅಂತೋಸ್ಕರ. ಪದೇ 17 ಸತಿ ಆ ಜಾಗ ಕೆಡವಿದ್ರೆ ಅಲ್ಲಿ ತಿರ್ಗಾ ಯಾವ ಧನ ಇತ್ತು? ಒಂದು ಸತಿ ಅವನು ಇದ್ದಿದ್ದ ಧನನೆಲ್ಲ ತೊಗೊಂಡು ಹೊಟ್ಟೋಗಿದ್ದ. ಔರಂಗಜೇಬ್ ಕಾಲದವರೆಗೆ 700-800 ವರ್ಷದವರೆಗೆ ಅಲ್ಲಿ ಧನ ಇತ್ತ. ಆ ಧನ ತಗೊಳ್ಳೋದಕ್ಕೋಸ್ಕರನೇ ಅದನ್ನು ಕೆಡವಿದ್ರ. ಅಲ್ಲೇ ದುಡ್ಡಿಡಕ್ಕೆ ಯಾರು ಯೋಚನೆ ಮಾಡ್ತಾರೆ? ಅದು ಆ ಸಲ್ತನತ್ ಟೈಮ್ನಲ್ಲಿ. ಸೊ ಇದೆಲ್ಲ
ಕಪೋಲ ಕಲ್ಪಿತ ಒಂದು ಕಥೆಗಳು ಅಂತ ಹೇಳ್ಬೋದು. ಇದರಲ್ಲಿ ಏನು ಲಾಜಿಕ್ಕೇ ಇದರಲ್ಲಿ ಇರೋದಿಲ್ಲ. ಲಾಜಿಕಲ್ ಆಗಿ ನಾವು ಸಾಕ್ಷಿನೂ ಬೇಡ, ಲಾಜಿಕಲ್ ಆಗಿ ತಾವು ಯೋಚನೆ ಮಾಡಿದ್ರು ಇದರಲ್ಲಿ ಎಷ್ಟು ಸುಳ್ಳುಗಳನ್ನು ಪ್ರಚಾರ ಮಾಡಿದ್ದೀವಿ. 75 ವರ್ಷ ನಮ್ಮ ಜನಗಳನ್ನ, ನಮ್ಮ ಜನರೇಷನ್ಸ್ನ ಹೇಗೆ ಬ್ರೈನ್ ವಾಶ್ ಮಾಡಿದ್ದಾರೆ ಅನ್ನೋದು, ಅದೇ ಇಟ್ಸ್ ಅ ಡಿಸ್ಸರ್ವಿಸ್ ಅಗೇನ್ಸ್ಟ್ ದ ಕಂಟ್ರಿ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.